ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನನ್ಯ. ಇವತ್ತು ನಾನೊಂದು ಹಾಲ್ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ಚಿಕ್ಕದಾಗಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೇನೆ. ಯಾಕಂದರೆ ತುಂಬ ದಿನ ಆಯಿತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ಅಲ್ಲಿ ಇನ್ವೆಸ್ಟ್ ಮಾಡದೆ, ಹಾಗೆ ಒಂದು ರಿಲೀಜಿಯಸ್ ಆಗಿ ಸ್ಕಿನ್ ಕೇರ್ನ ಒಂದು ರೂಟೀನ್ನ ಫಾಲೋ ಮಾಡದೆ. ಹಾಗಾಗಿ ಕೆಲವು ಪ್ರಾಡಕ್ಟ್ಸ್ ಉಂಟು, ನಾನಿಲ್ಲಿ ನಿಮಗೆ ಹೇಳ್ತೇನೆ, ಮತ್ತು ಅದು ಯಾವ ಪರ್ಪಸ್ಗೆ ಯೂಸ್ ಆಗ್ತದೆ ಅಂತಲೂ ಹೇಳ್ತೇನೆ. ಇನ್ ಕೇಸ್ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ತರಿಸ್ಕೊಳ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಉಂಟು, ಹಾಗೆ ಇನ್ನೊಂದು ಪ್ರಾಡಕ್ಟ್ ಸಪ್ರೇಟಾಗಿ ಬಂದಿದೆ. ಈಗ ಇದನ್ನು ಇಷ್ಟನ್ನು ನಾನು 1 by 1 ತೋರಿಸ್ತೇನೆ. ಈಗ ನೋಡಿ, ಹೀಗೆ ಒಳ್ಳೆ ಒಂದು ಪೇಪರ್ ಪ್ಯಾಕೇಜಿಂಗಲ್ಲಿ ರ್ಯಾಪ್ ಮಾಡಿ ಕೊಡ್ತಾರೆ, ಅಂದರೆ ರ್ಯಾಪರಲ್ಲಿ. ಇದರಿಂದ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಸೆಕ್ಯೂರ್ ಆಗಿರ್ತದೆ ಅಂತ. ಡಾಟ್ ಅಂಡ್ ಕೀಯಿಂದ ಈ ವಾಟರ್ಮೆಲನ್ ಸೂಪರ್ ಗ್ಲೋ ಪೋರ್ ಟೈಟ್ನಿಂಗ್ ಟೋನರ್, ಆ್ಯಂಡ್ ದಿಸ್ ಇಸ್ ಇನ್ ಅ ಪ್ಯಾಕೇಜಿಂಗ್. ಇದರಲ್ಲಿ ಕ್ಯೂಕಂಬರ್ ಎಕ್ಸ್ಟ್ರಾಕ್ಟ್ ಮತ್ತೆ ಗ್ಲೈಕಾಲಿಕ್ ಆಸಿಡ್ ಇಂದ ಇದು ಮಾಡಿರೋದು. ಇದೇನು ಕ್ಲೇಮ್ ಮಾಡ್ತದೆ ಅಂತ ನೋಡುವ. ಜ್ಯೂಸಿ ರಿಫ್ರೆಶಿಂಗ್ ಟೋನರ್ ಟು ಟೈಟನ್ ಪೋಸ್ ಆ್ಯಂಡ್ ರಿಮೂವ್ ಡೆಡ್ ಸ್ಕಿನ್ ಸೆಲ್ಸ್ ಫಾರ್ ಅ ಡ್ಯೂಯಿ ಗ್ಲೋ ವಿತ್ ಜೆಂಟಲ್ AHAs, ಅಂದರೆ ನಾನು ಹೇಳಿದೆ ಅಲ್ಲ, ಗ್ಲೈಕಾಲಿಕ್ ಆಸಿಡ್. ಹಾಗೆ ನಾನ್ ಸ್ಟಿಕ್ಕಿ ಫಾರ್ಮುಲಾ ರೀಟೆಕ್ಸ್ಚರೈಸಸ್ ಸ್ಕಿನ್. ಏನೇನು ಟಾರ್ಗೆಟ್ ಮಾಡ್ತದೆ ಹೇಳಿದ್ರೆ, ಎಕ್ಸೆಸ್ ಸೀಬಮ್, ಕ್ಲಾಗ್ ಪೋಸ್, ಡಲ್ನೆಸ್, ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೆಕ್ಸ್ಚರ್, pH ಇಂಬ್ಯಾಲೆನ್ಸ್. ಏನೇನೆಲ್ಲ ಫಾರ್ಮುಲೇಷನ್ ಇದರಲ್ಲಿ ಉಂಟು ಹೇಳಿದ್ರೆ, ವಾಟರ್ಮೆಲನ್, ಗ್ಲೈಕಾಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ವಿಲೋ ಬಾರ್ಕ್, ಕ್ಯೂಕಂಬರ್, ರೋಸ್ಮೆರಿ ಲೀಫ್. ಆಯ್ತಾ. ರಿಸಲ್ಟ್ಸ್ ಇನ್ ಸ್ಮೂತ್ ಆಯಿಲ್ ಫ್ರೀ ಲ್ಯೂಮಿನಸ್ ಸ್ಕಿನ್. ನಾನು ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಹೇಗೆ ಪರ್ಚೇಸ್ ಮಾಡ್ತೇನೆ ಹೇಳಿದ್ರೆ, ನಾನು ಬ್ಲೈಂಡ್ ಆಗಿ ಯಾರನ್ನೇ ಫಾಲೋ ಮಾಡೋದಿಲ್ಲ. ಈಗ ನಾನು ಫಾಲೋ ಮಾಡೋರೇ ಇರಲಿ, ಅವ್ರು ಇದನ್ನ ಯೂಸ್ ಮಾಡ್ತಾರೆ ಹೇಳಿದ್ರೆ ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನು ತಗೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಸ್ಕಿನ್ ಕನ್ಸರ್ನೇ ಬೇರೆ ಇರ್ತದೆ, ನಿಮ್ಮದೇ ಬೇರೆ ಇರ್ತದೆ. ನಿಮಗೆ ಹೆವಿ ಪಿಂಪಲ್ಸ್ ಇರ್ಬೋದು, ಆ್ಯಕ್ನೆ ಪ್ರಾಬ್ಲಮ್ಸ್ ಇರ್ಬೋದು, ಸಿಸ್ಟಿಕ್ ಆ್ಯಕ್ನೆ ಇರ್ಬೋದು, ಅಥವಾ ತುಂಬ ಪಿಗ್ಮೆಂಟೇಷನ್ ಇರ್ಬೋದು ಅರೌಂಡ್ ದ ಮೌತ್, ಅಥವಾ ಇಲ್ಲೇ ಇರ್ಬೋದು ಅಂಡರ್ ಐ ಡಾರ್ಕ್ ಸರ್ಕಲ್ ಇರ್ಬೋದು. ಹೀಗೆ ಅವ್ರವ್ರದ್ದು ಒಂದು ಕನ್ಸರ್ನ್ ಬೇರೆ ಇರ್ತದೆ. ಅದರ ಅಕಾರ್ಡಿಂಗ್ ಆಗಿ ನಾವು ಸ್ವಲ್ಪ ರಿಸರ್ಚ್ ಮಾಡಿದರೆ, ಅಂದರೆ ಇಂಥ ಪ್ರಾಬ್ಲಮ್ಗೆ ಯಾವ ಆ್ಯಕ್ಟಿವ್ಸ್ನ ಯೂಸ್ ಮಾಡ್ಬೋದು, ಅಥವಾ ಯಾವ ಸೊಲ್ಯೂಷನ್, ಯಾವ ಸೀರಮ್ಸ್ನ ನೀವು ಯೂಸ್ ಮಾಡ್ಬೋದು, ಯಾವ ಮಾಯ್ಶ್ಚರೈಸರ್ ನಿಮಗೆ ಸೂಟ್ ಆಗ್ತದೆ, ಇಂಥದನ್ನೆಲ್ಲ ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕಾಗ್ತದೆ. ನಿಮ್ಮ ಸ್ಕಿನ್ ಹೆಲ್ತಿಗೋಸ್ಕರ ಅಷ್ಟಾದರೂ ಮಾಡಬೇಕು. ಇಲ್ಲ ಯಾರೋ ಹೇಳಿದ್ರು ನಾವು ಅದನ್ನು ತಗೊಂಡ್ರೆ ಅದು ನಿಮಗೆ ಇರೋದಕ್ಕಿಂತ ಇನ್ನೂ ಸ್ಕಿನ್ ಕಂಡೀಷನ್ನ ಹಾಳು ಮಾಡ್ಬೋದು ಅಲ್ವಾ. ಸೊ ಸ್ವಲ್ಪ ರಿಸರ್ಚ್ ಇದ್ದರೆ ಮತ್ತೆ ನೀವು ಯಾವುದನ್ನಾದ್ರೂ ತಗೊಳ್ಬೋದು. ಆಮೇಲೆ ನೀವು ಅಂದರೆ ರಿಸರ್ಚ್ ಮಾಡಿದ್ರಲ್ಲಿ ಈ ಆ್ಯಕ್ಟಿವ್ ಇತ್ತು, ಗ್ಲೈಕಾಲಿಕ್ ಆಸಿಡ್ ಇತ್ತು, ಇದು ಅನ್ಇವನ್ ಸ್ಕಿನ್ ಟೋನ್ ಉಂಟು. ಸೊ ನಾನು ರಿಸರ್ಚ್ ಮಾಡುವಾಗ ನನಗೆ ಗ್ಲೈಕಾಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಎಲ್ಲ ಜಾಸ್ತಿ ಯೂಸ್ ಮಾಡಿ ಅಂತ ಬಂತು. ಸೊ ಅದರ ಅಕಾರ್ಡಿಂಗ್ ಆಗಿ ನಾನು ಈ ಪ್ರಾಡಕ್ಟ್ನ ನಾನೇನು ತೋರಿಸಿದ್ದೆ. ಸೇಮ್ ಪ್ರಾಬ್ಲಮ್ ನಿಮಗಿದ್ದು ನೀವು ರಿಸರ್ಚ್ ಮಾಡುವಾಗ ನಿಮಗೆ ಈ ಥರ ಎಲ್ಲ ಲಿಸ್ಟ್ ತೋರಿಸಿದ್ರೆ ಆಗ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅಷ್ಟೇ ಸಿಂಪಲ್. ಪ್ಲೀಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡುವಾಗ ನೀವು ಯಾರನ್ನೇ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗಬೇಡಿ. ಅಂಡರ್ ರೇಟೆಡ್ ಅನ್ನೋ ಈ ಬ್ರ್ಯಾಂಡಿಂದ, ಇದು ಹೊಸ ಬ್ರ್ಯಾಂಡ್ ಐ ಗೆಸ್, ಅಂದರೆ ಹೊಸದಂದರೆ ತುಂಬ ಹೊಸದಲ್ಲ. ಅಂದರೆ ಇವ್ರದ್ದೆಲ್ಲ ಸ್ಟೈಲ್ ನೋಡಿದರೆ ಮಿನಿಮಲಿಸ್ಟ್ ಆ ಸ್ಟೈಲಲ್ಲಿ ಉಂಟು. ಪ್ಯಾಕೇಜಿಂಗ್ ಅಂದರೆ ಈ ಔಟರ್ ಪ್ಯಾಕೇಜಿಂಗ್ ಅಥವಾ ಒಂದು ಬರ್ದಿದೆಲ್ಲ ನೋಡಿದರೆ ಸ್ವಲ್ಪ ಆ ಥರನೇ ಉಂಟು. ಅಂಡರ್ ರೇಟೆಡ್ ಅಂತ ಬ್ರ್ಯಾಂಡ್ ನೇಮ್. ಆಯಿತಾ. ಇದು ಆಲ್ಫಾ ಆಬಿಟಿನ್ ಕ್ರೀಮ್ 2%, ಪವರ್ಡ್ ವಿತ್ ಅಶ್ವಗಂಧ ಆ್ಯಂಡ್ ಗೋಟುಕೋಲಾ. ಇದು ಏನು ಟಾರ್ಗೆಟ್ ಮಾಡ್ತದೆ ಹೇಳಿದರೆ, ಫೇಡ್ಸ್ ಡಾರ್ಕ್ ಸ್ಪಾಟ್ಸ್, ಗ್ಲೋಯಿಂಗ್ ಸ್ಕಿನ್, ಯೂನಿಫಾರ್ಮ್ ಸ್ಕಿನ್ ಟೋನ್. ನಾನು ಆಲ್ರೆಡಿ ಹೇಳಿದೆ ಟೋನರ್ ನಾನು ಯಾಕೆ ತಗೊಂಡಿದ್ದೆ, ಸೇಮ್ ಪರ್ಪಸ್ಗೆ ನಾನು ಕ್ರೀಮ್ನ ಸೇಮ್ ಆ್ಯಸ್ ಇಟ್ ಈಸ್ ರಿಸರ್ಚ್ ಎಲ್ಲ ಮಾಡಿ ನೋಡುವಾಗ ನನಗೆ ಇದು ಸೂಟೇಬಲ್ ಅಂತ ಅನ್ನಿಸ್ತು. ಬಟ್ ಈ ಬ್ರ್ಯಾಂಡ್ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಜೆನ್ಯೂನ್ ಆಗಿ ಹೇಳಬೇಕು ಹೇಳಿದರೆ. ನಾನು ಅದರ ರಿವ್ಯೂಸ್ ಏನಿತ್ತು ಅದನ್ನು ನೋಡಿ ಟ್ರೈ ಮಾಡುವ ಅಂತ. ನನಗೆ ಯೂಶ್ವಲಿ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡುವಾಗ ಏನೂ ಇರಿಟೇಷನ್ಸ್ ಎಲ್ಲ ಆಗೋದಿಲ್ಲ, ಟಚ್ ವುಡ್. ಹಾಗಾಗಿ ನಾನು ಟ್ರೈ ಮಾಡುವ ಈ ಬ್ರ್ಯಾಂಡ್ನ, ಯಾಕೆಂದರೆ ಒಳ್ಳೊಳ್ಳೆ ರಿವ್ಯೂಸ್ ಇತ್ತು. ಓಕೆ, ಇದು ಈ ಥರ ಒಂದು ಪಂಪ್ ಬಾಟಲಲ್ಲಿ ಬರ್ತದೆ. ನೆಕ್ಸ್ಟ್ ಸೇಮ್ ಬ್ರ್ಯಾಂಡಿಂದನೇ ನಾನು AHA BHA ಪೀಲಿಂಗ್ ಸೊಲ್ಯೂಷನ್ನ ತರಿಸಿದ್ದೇನೆ. ನಾನು ಬಿಫೋರ್ ಯೂಸ್ ಮಾಡಿದ್ದೇನೆ, ಹಾಗಾಗಿ ನನಗೇನು ಹೆದರಿಕೆ ಇಲ್ಲ ಏನಾದರೂ ಎಫೆಕ್ಟ್ ಆಗ್ತದಾ ಅಂತ. ನೀವು ಹೈಯರ್ ಫಾರ್ಮುಲೇಷನ್ ಇರೋದನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ. ಯಾವುದೇ ಇರ್ಬೋದು,
0.5%, 0.2%, 2%, 5%, 10% ಈ ಥರ ಇರೋದನ್ನೆಲ್ಲ ನೀವು ಯೂಸ್ ಮಾಡಿ. ನಿಮಗೆ ಈ ಪೀಲಿಂಗ್ ಸೊಲ್ಯೂಷನ್ ಅಲ್ಲಿ ಐ ಥಿಂಕ್ 15% ಏನೋ ಬರ್ತದೆ, ಅದು ಸ್ಟಾರ್ಟಿಂಗ್. ಸೊ ಅದನ್ನ ಫಸ್ಟ್ ನೀವು 15 days ಒನ್ಸ್ ಯೂಸ್ ಮಾಡಿ ನಿಧಾನಕ್ಕೆ ಒನ್ಸ್ ಇನ್ ಅ ವೀಕ್ ಹಾಗೆ ಮಾಡ್ಬೋದು. ಬಟ್ ಈ ಟೈಮ್ ನಾನು ಆಲ್ರೆಡಿ ಅದಕ್ಕೆ ಯೂಸ್ಡ್ ಆಗಿರೋದ್ರಿಂದ ನಾನು ಈ ಸತಿ 25% AHA ಪ್ಲಸ್ 2% BHA ಪ್ಲಸ್ 5% PHA ಈ ಸೊಲ್ಯೂಷನ್ ನ ತರಿಸಿದ್ದೇನೆ. ಇದರಲ್ಲಿ ಹೈಲುರಾನಿಕ್ ಆಸಿಡ್ ಉಂಟು. ಈ ಪೀಲಿಂಗ್ ಸೊಲ್ಯೂಷನ್ ಯೂಸ್ ಆಗೋದು ಮೇನ್ ಆಗಿ ಡೆಡ್ ಸ್ಕಿನ್ ಸೆಲ್ಸ್ ನ ಅಥವಾ ವೈಟ್ ಹೆಡ್, ಬ್ಲ್ಯಾಕ್ ಹೆಡ್ ನ ಟಾರ್ಗೆಟ್ ಮಾಡೋದಕ್ಕೆ, ಅದನ್ನ ರಿಮೂವ್ ಮಾಡೋದಕ್ಕೆ, ಅಂದ್ರೆ ಅದರ ರೂಟ್ ಇಂದಾನೆ ರಿಮೂವ್ ಮಾಡೋದಕ್ಕೆ. ಈ ಪೀಲಿಂಗ್ ಸೊಲ್ಯೂಷನ್ ಅಥವಾ ವೈಟಮಿನ್ ಸಿ ಎಲ್ಲ ಈ ತರ ಬಾಟ್ಲ್ ಅಲ್ಲಿ ಬರೋದ್ರಿಂದ, ಅಂದ್ರೆ ಬ್ಲ್ಯಾಕ್ ಅಥವಾ ಬ್ರೌನ್ ಬಾಟ್ಲ್ ಅಲ್ಲಿ ಬರೋದ್ರಿಂದ ಅದು ಆಕ್ಸಿಡೈಸ್ ಆಗೋದಿಲ್ಲ, ಬೇಗ ಹಾಗೆ ಹಾಳಾಗೋದಿಲ್ಲ, ಅದರಿಂದ ನಿಮ್ ಸ್ಕಿನ್ಗೆ ಯಾವುದೇ ತರ ಎಫೆಕ್ಟ್ ಆಗೋದಿಲ್ಲ ಅಂತ ಈ ತರ ಇದರಲ್ಲಿ ಕೊಡ್ತಾರೆ. ಸಿರೋನಾ ಅನ್ನೋ ಬ್ರ್ಯಾಂಡ್ ಇಂದ ನೋಸ್ ಸ್ಟ್ರಿಪ್ಸ್ ನಾನು ಹಿಪ್ ಹಾಪ್ ಬ್ರ್ಯಾಂಡ್ ಇಂದ ಟ್ರೈ ಮಾಡಿದ್ದೇನೆ. ಅದರಲ್ಲಿ ನಮ್ಗೆ ಅನ್ನಿಸ್ತದೆ, ಬಟ್ ನಂಗೆ ಇದೆಲ್ಲ ಅಂದ್ರೆ 100% ನಮ್ದು ಬ್ಲ್ಯಾಕ್ ಹೆಡ್ ಎಲ್ಲ ರಿಮೂವ್ ಮಾಡ್ತದೆ ಅಂತ ಅಲ್ಲ. ಏನಂದ್ರೆ ನಮ್ಗೆ ಅನ್ನಿಸ್ತದೆ ಅದರಲ್ಲಿ ನಮ್ಮ ಸ್ಕಿನ್ ಅಲ್ಲಿರುವಂತಹ ಔಟರ್ ಲೇಯರ್ ಏನಿರ್ತದಲ್ಲ, ಡೆಡ್ ಸ್ಕಿನ್ಸ್ ಎಲ್ಲ ಅದು ಬರ್ತದೆ. ಆಗ ನಮ್ಗೆ ಅನ್ಸೋದು ಓ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಎಲ್ಲ ರಿಮೂವ್ ಆಯ್ತು ಅಂತ. ಸ್ವಲ್ಪ ಎಕ್ಸ್ಟೆಂಟ್ಗೆ ಹೌದು ನಮ್ಗೆ ಸ್ಮೂತರ್ ಅಂತ ಅನ್ಸೋದೆ ಅದಕ್ಕೆ. ಈಗ ನೀವು ಫಸ್ಟ್ ಟಚ್ ಮಾಡಿ ನೋಡಿ, ಸ್ವಲ್ಪ ರಫ್ ಅಂತ ಅನ್ನಿಸ್ಬೋದು, ಅನ್ಇವನ್ ಅಂತ. ಅದೇ ನೀವು ನೋ ಸ್ಟ್ರಿಪ್ಸ್ ನ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಇದು ಸ್ಮೂತ್ ಅಂತ ಅನ್ನಿಸ್ತದೆ. ಹೇಗೆ ಅಂದ್ರೆ ಅದು ಹೊರಗಿರೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡ್ತದೆ ಅಲ್ಲ, ಅದು ಒಂದು ಸ್ಮೂತ್ನಿಂಗ್ ಎಫೆಕ್ಟ್ ಕೊಡೋದು ಸ್ಕಿನ್ಗೆ. ಬಟ್ ಆಕ್ಚುಲಿ ಏನು ಹೇಳಿದ್ರೆ ನೀವು ಪೀಲಿಂಗ್ ಸೊಲ್ಯೂಷನ್ ಯೂಸ್ ಮಾಡಬೇಕಾಗ್ತದೆ. ಬ್ಲ್ಯಾಕ್ ಹೆಡ್ ಎಲ್ಲ ಅದು ರೂಟ್ ಇಂದ ಹೋಗ್ಬೇಕು ಹೇಳಿದ್ರೆ, ಮೇಲೆಯಿಂದ ಈ ತರ ನೀವು ಯಾವ್ದಾದ್ರು ಪ್ಯಾಕ್ ಹಾಕಿದ್ರಲ್ಲ ರಿಮೂವ್ ಆಗ್ತದೆ. ಬಟ್ ನಿಮಗೆ ತುಂಬಾ ಬ್ಲ್ಯಾಕ್ ಹೆಡ್ ಪ್ರಾಬ್ಲಮ್ ಇತ್ತು, ವೈಟ್ ಹೆಡ್ಸ್ ಎಲ್ಲ ಇತ್ತು ಹೇಳಿದ್ರೆ ಇಲ್ಲಿ, ಆಗ ನೀವು ಪೀಲಿಂಗ್ ಸೊಲ್ಯೂಷನ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅದು ತುಂಬಾ ಅಂದ್ರೆ ಎಫೆಕ್ಟ್ ಕೊಡ್ತದೆ ಕಂಪೇರ್ ಟು ದಿಸ್. ಇದು ಆಸ್ ಯೂಶುವಲ್ ಎಲ್ಲ ನೋ ಸ್ಟ್ರಿಪ್ಸ್ ಹೇಗಿರ್ತದೆ ನೋಡಿ, ಈ ಶೇಪ್ ಅಲ್ಲಿ ಇರ್ತದೆ. ಒಂದು ತೋರಿಸ್ಲಿಕ್ಕೆ ಹಿಂಗ್ ಕೆಮ್ಮುದರ ಹೊರಗೆ ಹೋಗು. ಇದು ಹೀಗೆ ಪ್ಯಾಕೇಜಿಂಗ್ ಅಲ್ಲಿ ಉಂಟು. ನಾನು ಯಾವ ತರ ಇದನ್ನ ಯೂಸ್ ಮಾಡ್ತೇನಲ್ಲ ಆಗ ನಾನು ಇದನ್ನ ತೋರಿಸ್ತೇನೆ, ಹೇಗಿದೆ ಯೂಸೇಜ್, ಹಾಗೆ ಎಷ್ಟು ಇಫೆಕ್ಟಿವ್ನೆಸ್ ಸಹ ಕೊಟ್ಟಿದೆ ಅಂತ ಆಗ ನಾವು ಟೆಸ್ಟ್ ಮಾಡುವ. ಇದರಲ್ಲಿ ಇದು ಡರ್ಮಟೊಲಾಜಿಕಲಿ ಟೆಸ್ಟೆಡ್ ಪೇನ್ಲೆಸ್ ಅಂಡ್ ಇನ್ಸ್ಟೆಂಟ್ ರಿಮೂವಲ್ ಆಫ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಡರ್ಟ್ ಇನ್ ಆಯಿಲ್. ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಇಂದ ಈ ಶಾಂಪೂ. ಇದು ಟೀ ಟ್ರೀ ಆಯಿಲ್, ಪೆಪರ್ಮಿಂಟ್ ಅಂಡ್ ವೆಟಿವರ್ ಸ್ಕ್ಯಾಲ್ಪ್ ಪ್ಯೂರಿಫೈಯಿಂಗ್ ಸಲ್ಫೇಟ್ ಫ್ರೀ ಶಾಂಪೂ. ಈ ಬ್ರ್ಯಾಂಡ್ ಸಲ್ಫೇಟ್ ಫ್ರೀ, ಹಾಗೆ ಪ್ಯಾರಾಬಿನ್ ಫ್ರೀ ಮತ್ತೆ ಕ್ರುಯಲ್ಟಿ ಫ್ರೀ ಅಂತ ಪ್ರಾಡಕ್ಟ್ಸ್ ನ ಇದು ಯೂಸ್ ಮಾಡ್ತದೆ. ಹಾರ್ಶ್ ಕೆಮಿಕಲ್ ಇಲ್ಲದೆ ಇರೋದು ಮೈಲ್ಡ್ ಶಾಂಪೂ ಅಂತ ಏನ್ ಹೇಳ್ತೀವಲ್ಲ ಅಂತ ಶಾಂಪೂನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಂಪನಿ ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್. ನಾನು ಈ ಸಲ ಮಾತ್ರ ಸ್ಕ್ಯಾಲ್ಪ್ ಪ್ಯೂರಿಫೈಯರ್ ಶಾಂಪೂನ ಪರ್ಚೇಸ್ ಮಾಡಬೇಕು ಅಂತ ಇರುತ್ತೆ. ಯಾವ ಬ್ರ್ಯಾಂಡ್ ಏನ ಅಂತ ಹೇಳುವಾಗ ನಂಗೆ ತಲೆಗೆ ಬಂದಿದೆ ಇದು, ಯಾಕಂದ್ರೆ ಇವ್ರದ್ದು ತುಂಬಾ ರೇಂಜ್ ಉಂಟು. ಫ್ರಿಜಿನೆಸ್ಗೆ ಬೇರೆ, ಡ್ಯಾಂಡ್ರಫ್ಗೆ ಬೇರೆ, ಈ ತರ ಎಲ್ಲ. ಈ ಸ್ಕ್ಯಾಲ್ಪ್ ಪ್ಯೂರಿಫೈಯರ್ ಶಾಂಪೂ ಯಾವಾಗ ನಮ್ಗೆ ಹೆಲ್ಪ್ ಆಗ್ತದೆ ಹೇಳಿದ್ರೆ ಸ್ಕ್ಯಾಲ್ಪ್ ಅಲ್ಲಿ ಬಿಲ್ಡಪ್ಸ್ ಇರುವಾಗ, ಅಂದ್ರೆ ಬೇಸಿಕಲಿ ನಿಮ್ಗೆ ಡ್ಯಾಂಡ್ರಫ್ ಆಗುವಂತ ಕಂಡೀಷನ್ ಇರೋವಾಗ ಆಗೆಲ್ಲ ನಿಮ್ಗೆ ಇದು ಯೂಸ್ ಆಗ್ತದೆ. ಲವ್ ಬ್ಯೂಟಿ ಅಂಡ್ ಪ್ಲಾನೆಟ್ ಇಂದ ಈ ಹೇರ್ ಮಾಸ್ಕ್. ಇದು ಆರ್ಗನ್ ಆಯಿಲ್ ಅಂಡ್ ಲ್ಯಾವೆಂಡರ್ ಇಂದ ರಿಚ್ ಆಗಿರುವಂತದ್ದು. ಸ್ಮೂತ್ ಅಂಡ್ ಸೆರಿನ್ 2 minute ಮ್ಯಾಜಿಕ್ ಮಾಸ್ಕ್. ಇದು ನರಿಶಿಂಗ್ ಸ್ಮೂತ್ನೆಸ್ ಫಾರ್ ಫ್ರಿಜಿ ಡ್ರೈ ಹೇರ್ and acts of love for our planet. This conditioning mask infused with Moroccan argan oil tames frizz and helps nourish strands for smooth, gorgeous hair. Relax with the calming fragrance of French lavender essential oil. Insight in the smudge free eyebrow pencil. ನಂದು ಒಂದಿದ್ದದ್ದು ಹೇಗೆ ಖಾಲಿ ಆಯ್ತು ಅಂತ ಇಲ್ಲ, ತುಂಬಾ ಯೂಸ್ಫುಲ್, ಹಾಗೆ ತುಂಬಾ ನನಗೆ ಬೆಸ್ಟ್ ಅನ್ನಿಸ್ತದೆ. ಈಸಿ ಟು ಅಪ್ಲೈ. ನನ್ನ ಹತ್ರ ಆಲ್ರೆಡಿ ನೀವು ನೋಡಿರ್ತೀರ, ಇದು ಎಲ್ಲ ವಿಡಿಯೋಗಳಲ್ಲಿ ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತೇನೆ. ಸಾರಿ ನೋಡಿ, ಹೀಗೆ ಇರ್ತದೆ. ಇದರ ಟಿಪ್ ಟ್ರಯಾಂಗಲ್ ಶೇಪಲ್ಲಿ ಡ್ರಾ ಮಾಡೋದಕ್ಕೂ ಈಸಿ. ಇನ್ನೊಂದು ಇದ್ರದ್ದು ಹೇಳಿದ್ರೆ ಅದು ಈ ಸ್ಪೂಲಿ. ನಿಮಗೆ ಮತ್ತೆ ನೀವೊಂದು ಬ್ರಷ್ ಗ್ರ್ಯಾಬ್ ಮಾಡ್ಬೇಕಂತಲ್ಲ, ಇದರಲ್ಲೇ ಇದ್ರೆ ನಿಮಗೆ ಈಸಿ ಅಪ್ಲೈ ಮಾಡಿ ಸ್ಪೂಲಿ ಮಾಡಿ
ಯು ಆರ್ ಡನ್. ತುಂಬ ಹೆಲ್ಪ್ಫುಲ್ ಇದು. ನಿಮ್ಗೇನಾದ್ರು ಪರ್ಟಿಕ್ಯುಲರ್ ಆಗಿ ಏನಾದರೂ ಕ್ವಶನ್ ಡೌಟ್ಸ್ ಇದ್ರೆ ನೀವು ನನ್ನ ಹತ್ರ ಕೇಳ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಖಂಡಿತ 100% ರಿಪ್ಲೈ ಮಾಡ್ತೇನೆ. ನಿಮಗೆ ಆಕ್ಟಿವ್ಸ್ಗಳ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಹೇಗೆ ಚೂಸ್ ಮಾಡೋದಂತ ಡೌಟ್ ಇದ್ರೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಖಂಡಿತವಾಗ್ಲೂ ಕೇಳಿ ನಿಮ್ಮ ಡೌಟ್ಸ್ನ. ಅಷ್ಟೇ ಇವತ್ತಿನ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.